ಇಲ್ಲಿ ನಾನು ಈ ಒಂದು ಲೋಟದಲ್ಲಿ ನೋಡ್ರಿ ಒಂದೂವರೆ ಲೋಟದಷ್ಟು ಇದು ಅಕ್ಕಿ ತರಿ. ಇದು ನಾನು ಮನೆಯಲ್ಲೇ ಮಾಡಿಸಿದ್ರಿ. ಅಂದರೆ ಅಕ್ಕಿ ತೊಳೆದ್ಬಿಟ್ಟು ಒಣಗಿಸಿ ಇದನ್ನು ಇಡ್ಲಿ ರವೆ ಅಂತ ಅಂದರೆ ಮಿಲ್ಲಲ್ಲಿ ಮಾಡಿಕೊಡ್ತಾರೆ. ಈ ಒಂದು ಲೋಟದಲ್ಲಿ ನಾನು ಒಂದೂವರೆ ಲೋಟದಷ್ಟು ಅಕ್ಕಿ ರವೆ, ಅಂದರೆ ಇಡ್ಲಿ ರವೆಗೆ ಅಂತ ಹೇಳಿದ್ರೆ ಅವರು ಇಡ್ಲಿ ರವೆದಂತೆ ಮಾಡಿಕೊಡ್ತಾರೆ. ಅದು ಇಲ್ಲಿ ಇದು ಸಣ್ಣದು ಇಡ್ಲಿ ರವೆ ಯಾವ ಥರ ಇರುತ್ತೆ ನೋಡಿರಿ, ಅದೇ ಥರನೇ ನಾನಿಲ್ಲಿ ರವೆಯನ್ನು ಮಾಡಿಸ್ಕೊಂಬಂದಿದ್ದೀನಿ. ಇವಾಗ ಈ ಒಂದು ಇದು ಕುಂಬಳಕಾಯಿ ಅಂತಾರೆ ನೋಡಿರಿ, ಕುಂಬಳಕಾಯಿನೂ ಅನ್ಬೋದು, ಚೀನಿಕಾಯಿ ಅಂತ ಯಾಕೆಂದ್ರೆ ಹೇಳ್ತೀರಿ ನೋಡಿರಿ. ಇದನ್ನು ನಾನು ಒಂದು ಅರ್ಧದಷ್ಟು ಈ ಥರ ತುರಿದು ಇಟ್ಕೊಂಡಿದ್ದೇನೆ. ಇವಾಗ ಇದನ್ನು ಸೇರಿಸಿ ನಾನು ಇಡ್ಲಿ ಮಾಡಬೇಕಾಗತ್ತೆ ರೀ. ಇದರದ್ದೇ ಆದಂಥ ಇಡ್ಲಿ ತುಂಬ ಟೇಸ್ಟ್ ಆದಂಥ ಒಂದು ಇಡ್ಲಿ ರೀ. ಈ ಇಡ್ಲಿ ಮಾಡಲಿಕ್ಕೆ ನೋಡಿರಿ, ನಮಗೆ ಇಲ್ಲಿ ಮೀಡಿಯಮ್ ಸೈಜಿಂದು ಒಂದು ಈರುಳ್ಳಿ ಸಣ್ಣಕ್ಕೆ ಇಟ್ಕೊಂಡಿದ್ದೇನೆ ರೀ. ಸ್ವಲ್ಪನೇ ಕಾಯಿ ತುರಿಯನ್ನು ಅಂದರೆ ಸ್ವಲ್ಪ ಅಂದರೆ ಇದಕ್ಕೆ ಮಿಕ್ಸ್ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ ರೀ. ಇದು ಮತ್ತು ನಾನು ಚಟ್ನಿಗೂ ಸಹ ಹಾಕ್ತೀನಿ, ಹಾಗಾಗಿ ಸ್ವಲ್ಪನೇ ತೊಗೊಂಡಿದ್ದೀನಿ. ಸ್ವಲ್ಪನೇ ಇಲ್ಲಿ 2 ಹಸಿಮೆಣಸಿನ್ಕಾಯಿ, ಸ್ವಲ್ಪನೇ ಇಲ್ಲಿ ಒಂದು 6ರಿಂದ 7 ಎಲೆಗಳು ಕರಿಬೇವು ಸೊಪ್ಪನ್ನು ಇಟ್ಕೊಂಡಿದ್ದೀನಿ ರೀ. ಒಂದು ಸ್ವಲ್ಪ ಮೊಸರು ಇದು ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಹಾಗಾಗಿ ನಾನು ಒಂದು 5 ಟೇಬಲ್ ಸ್ಪೂನಷ್ಟು ಮೊಸರನ್ನು ಸಹ ಇಟ್ಕೊಂಡಿದ್ದೀನಿ. ಸ್ವಲ್ಪ ಹುಳಿ ಮೊಸರಿದೆ, ಸಪ್ಪೆ ಇತ್ತಂದ್ರೆ ಜಾಸ್ತಿ ತೊಗೋಬೋದು. ಇದು ಹುಳಿ ಇದೆ ಅಂತ ಸ್ವಲ್ಪ ಕಡಿಮೆ ತೊಗೋತೀನಿ. ಗಟ್ಟಿ ಮೊಸರನ್ನು ತೊಗೊಂಡಿದ್ದೀನಿ ರೀ. ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ತೊಗೊಂಡಿದ್ದೀನಿ. ಇವಾಗ ಈ ರವೆಯನ್ನು ಒಂದು ಸತಿ ತೊಳ್ಕೊಳ್ಳೋಣ್ರಿ. ಇವಾಗ ಈ ರವೆಯನ್ನು ಒಂದು ಸತಿ ನಾನು ತೊಳೆದು ನೀರೆಲ್ಲ ಇದು ಮಾಡ್ಕೊತೀನಿ. ಯಾವುದೇ ಯಾಕಾಗಲ್ಲಕ್ರಿ, ನಾವು ಒಂದು ಸತಿ ತೊಳೆದೇ ಮಾಡಬೇಕು. ಇವಾಗ ನಾವು ತೊಳೆದಂಥ ಒಂದು ರವೆಗೆ ನೋಡಿರಿ ಮೊಸರನ್ನು ಸೇರಿಸೋಣ. ಈ ಮೊಸರನ್ನು ಸೇರಿಸಿದ ಮೇಲೆ ನೋಡಿರಿ, ಇದಕ್ಕೆ ನಾವೀಗ ಸ್ವಲ್ಪನೇ ಇದು ಕಾಯಿ ತುರಿಯನ್ನು ಸೇರಿಸ್ತಾ ಇದ್ದೀನಿ. ಇದು ನಮಗೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ನೋಡಿರಿ. ಹಾಗಾಗಿ ನಾನು ಈ ಥರ ಒಂದು ಹೆಲ್ದಿ ಮತ್ತು ಟೇಸ್ಟ್ ಆದಂಥ ಒಂದು ಚೀನಿಕಾಯಿ ಅಂತ ಇದರಲ್ಲಿ ಒಂದು ಇಡ್ಲಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಇವಾಗ ಇದಕ್ಕೆ ನೋಡಿರಿ ಸ್ವಲ್ಪನೇ ನಾವು ಸಾಲ್ಟನ್ನು ಹಾಕೋತಾ ಇದ್ದೀವಿ, ಉಪ್ಪು. ಇದನ್ನು ಚೆನ್ನಾಗಿ ನಾವು ಇದ್ರ ಜೊತೆಗೆ ಮಿಕ್ಸ್ ಮಾಡಬೇಕಾಗುತ್ತೆ. ನಮ್ಮದು ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಇಟ್ಕೊಂಡಾಗಿದೆ ರೀ. ಇವಾಗ ನಾವು ಇದನ್ನು ತಟ್ಟೆಯನ್ನು ಮುಚ್ಚಿ ಒಂದು 10 ನಿಮಿಷ ಬಿಡಬೇಕಾಗುತ್ತೆ ರೀ. ಇವಾಗ ನಾವಿಲ್ಲಿ ಆಯಿಲನ್ನು ಬಿಸಿ ಮಾಡ್ಕೊಂಡಿದ್ದೇವೆ ರೀ. ಈ ಆಯಿಲಲ್ಲೇ ನೋಡಿರಿ ನಾವು ತೊಗೊಂಡಿರುವಂಥ ಹಸಿಮೆಣಸು ಮತ್ತು ಈರುಳ್ಳಿಯನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ಹಸಿಮೆಣಸನ್ನು 2 ಹಸಿಮೆಣಸು ಇಟ್ಕೊಂಡಿದ್ದೆ ನೋಡಿರಿ, ಅದನ್ನು ಫ್ರೈ ಮಾಡ್ತಾಯಿದ್ದೀನಿ. ಇದು ಆಪ್ಷನ್ನು, ನೀವು ಹಾಗೇನೂ ಹಾಕ್ಬೋದು. ಇದು ಸ್ವಲ್ಪ ಆಯಿಲ್ ಹಾಕಿದ್ರೆ ನೋಡಿರಿ ರವೆನಲ್ಲಿ ಸ್ವಲ್ಪ ಚೆನ್ನಾಗಿ ಬಿಡಿ ಒಂದು ಒಳ್ಳೆ ಟೇಸ್ಟ್ ಬರುತ್ತೆ. ಇವಾಗ ನೋಡ್ಬೋದು ರೀ, ಇದನ್ನು ಸ್ವಲ್ಪ ಹಾಫು ಫ್ರೈ ಆದರೆ ಸಾಕು. ಸ್ವಲ್ಪ ನಮ್ಮ ವಿಡಿಯೋದಲ್ಲಿ ಸ್ವಲ್ಪ ಜಾಸ್ತಿ ಶಬ್ದ ಕೇಳುತ್ತೆ, ಅಂದರೆ ಸ್ವಲ್ಪ ನಮ್ಮ ಕಡೆ ಮಳೆ ಜಾಸ್ತಿ ಇದೆ ನೋಡಿರಿ. ಸ್ವಲ್ಪ ಮಳೆ ಜಾಸ್ತಿ ಬಂತು, ಜೋರು ಬಂತಂದರೆ ಸ್ವಲ್ಪ ವಿಡಿಯೋ ಡಿಸ್ಟರ್ಬ್ ಬರುತ್ತೆ. ಆಮೇಲೆ ಸ್ವಲ್ಪ ಕಡಿಮೆ ಆಗುತ್ತೆ. ನೋಡ್ಬೋದು ಇಲ್ಲಿ ನಾನು ಈರುಳ್ಳಿಯನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ರೀ. ಜಸ್ಟ್ ಹಾಫ್ ಫ್ರೈ ಮಾಡ್ಕೊಂಡ್ರೆ ಸಾಕು, ಅಂದರೆ ಇದ್ರದ್ದೊಂದು ಟೇಸ್ಟು ಚೆನ್ನಾಗಿರುತ್ತೆ. ಹಾಗಾಗಿ ಈ ಒಂದು ಈರುಳ್ಳಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇವಾಗ ನಮ್ಮದು ಸ್ವಲ್ಪನೇ ಫ್ರೈ ಮಾಡ್ಕೊಂಡಾಗಿದೆ ರೀ. ಒಂದು ಸ್ವಲ್ಪ ಹಾಫ್ ಫ್ರೈ ಆದರೆ ಸಾಕು. ಇದಕ್ಕೆ ಸಾಸಿವೆ ಅದನ್ನು ಹಾಕೋದು ಬೇಡ. ಜಸ್ಟ್ ನಾನಿದು ಒಂದು ಒಳ್ಳೆ ಟೇಸ್ಟ್ ಬರುತ್ತೆ ಅಂಥೇಳಿ ಈ ಥರನೇ ಹಾಕ್ಕೊಂಡಿದ್ದೇನೆ. ಈಗ ನಾನು ಸ್ಟವನ್ನು ಆಫ್ ಮಾಡ್ಕೊತಾ ಇದ್ದೀನಿ ರೀ. ಇವಾಗ ನಮ್ಮದು ಇದನ್ನು ತೆಗೆದ್ರಿ. ನಾವಿವಾಗ ಒಗ್ಗರಣೆಯನ್ನು ಮಾಡ್ಕೊಂಡಿದ್ದು ನೋಡ್ರಿ, ಅದನ್ನು ಇದಕ್ಕೆ ಹಾಕ್ಕೊಳ್ಳೋಣ. ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ನಮ್ಮದು ಹಾಕಿದ್ಮೇಲೆ ಇದನ್ನು ಚೆನ್ನಾಗಿ ನಾವು ಇದ್ರ ಜೊತೆಗೆ ಮಿಕ್ಸ್ ಮಾಡ್ಕೊಳ್ಳೋಣ ರೀ. ಇವಾಗ ನೋಡ್ಬೋದು ರೀ, ನಾನು ನಮ್ಮದು ಇಡ್ಲಿ ಪಾತ್ರೆಗೆ ಈ ಥರನೇ ಆಯಿಲನ್ನು ಹಚ್ಚಿಟ್ಕೊತಾ ಇದ್ದೇನೆ. ಇವಾಗ ನಾನು ಇಡ್ಲಿ ಪಾತ್ರೆಯಲ್ಲಿ ನೀರನ್ನು ಹಾಕಿಟ್ಕೊಂಡಿದ್ದೀನಿ ರೀ ಬಿಸಿ ಮಾಡೋಕ್ಕೆ. ಆಮೇಲೆ ನಮ್ಮದು ಇಡ್ಲಿ ತಟ್ಟೆಯಲ್ಲಿ ನಮ್ಮದು ಬ್ಯಾಟರೆಲ್ಲ ಹಾಕಿದ್ಮೇಲೆ ಇದರಲ್ಲೇ ಇಟ್ಟು ನಾನು 10 ನಿಮಿಷಗಳ ಕಾಲ ಬೇಯಿಸ್ತೇನೆ. ಇಲ್ಲಿ ನೋಡ್ಬೋದು ರೀ, ನಮ್ಮದು ಇವಾಗ ಮಿಕ್ಸ್ ಮಾಡೋಣ. ಇದು ಇಷ್ಟೇ ಇರಬೇಕು ರೀ, ನಾವು ಮಾಮೂಲಿ ಬ್ಯಾಟರ್ ಥರ ಮಾಡೋಂಗಿಲ್ಲ. ಇದು ಬೇಗನೆ ಚೆನ್ನಾಗಿ ಸ್ಮೂತಾಗಿ ಬೇಯುತ್ತೆ. ಇದು ಮನೆಯಲ್ಲಿ ಇದು ಅಕ್ಕಿ ರವೆದು ಮಾಡಿಸಿ ನೋಡಿರಿ. ಹಾಗಾಗಿ ನಾನು ಲಾಸ್ಟ್ ಟೈಮು ಪ್ಲೇನ್ ಇಡ್ಲಿ ಮಾಡಿದಾಗೆ ತುಂಬ ಚೆನ್ನಾಗಿ ಮತ್ತು ಟೇಸ್ಟೂ ಡಿಫ್ರೆಂಟ್ ಆಗಿರುತ್ತೆ. ಇಲ್ಲಿ ನಾನು ಇವಾಗ ಇಡ್ಲಿಗೆ ಸ್ಟ್ಯಾಂಡಿಗೆ ಇಲ್ಲಿ ಹಾಕೋತಾ ಇದ್ದೀನಿ ರೀ.
ಅಂದರೆ ಇವಾಗ ನಾನು ಇದು ಹಚ್ಚಿದೆ ನೋಡಿರಿ ಇಲ್ಲಿ. ಇವಾಗ ಆಯಿಲನ್ನು ಇದನ್ನು ಈ ಥರನೇ ದೊಡ್ಡ ಬೇಕಿದ್ದರೆ ದೊಡ್ಡ ಮಾಡ್ಕೋಬೋದು, ಸಣ್ಣವು ಬೇಕಿದ್ದರೆ ಸಣ್ಣದನ್ನು ಹಾಕ್ಕೋಬೋದು. ನೋಡ್ಬೋದು ನೀವು. ಇದು ಕೆಳಗಿನ ತಟ್ಟೆದಾಗೆ ಸ್ವಲ್ಪ ದೊಡ್ಡದು ಹಾಕ್ತೂ ಚೆನ್ನಾಗಿ ಬೇಯುತ್ತೆ ನೋಡಿರಿ. ನಮ್ಮದು ಸಿಹಿ ಕುಂಬಳಕಾಯಿನೂ ಜಾಸ್ತಿ ಇದೆ ನೋಡ್ಬೋದು ರೀ. ಈ ಥರನೇ ಈ ಒಂದು ಇದು ಇಡ್ಲಿಯನ್ನು ಮಾಡೋದಿರ್ತದೆ. ಇವಾಗ ನೋಡ್ಬೋದು ರೀ, ನಮ್ಮದು 4 ಸ್ಟ್ಯಾಂಡ್ಗಳನ್ನು ಈ ಥರನೇ ಹಾಕ್ಕೊಂಡು ಇಟ್ಕೊಂಡಿದ್ದೇನೆ. ಇವಾಗ ನಮ್ಮದು ನೀರು ಬಿಸಿಯಾಗಿದೆ, ಕುದಿ ಬರ್ತಾ ಇದೆ ರೀ. ಇವಾಗ ನಾನು ಇದರಲ್ಲೇ ಈ ಸ್ಟ್ಯಾಂಡನ್ನು ಇಟ್ಕೊಂಡು ಒಂದು 10ರಿಂದ 15 ನಿಮಿಷಗಳ ಕಾಲ ಬೇಯಿಸ್ತೀನಿ ರೀ. ಇದು ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಟಿರಿ, ಒಂದು 10ರಿಂದ 15 ಮಿನಿಟ್ಸ್ ಬೇಯಿಸಿದ್ರೆ ಸಾಕು. ಇವಾಗ ನೋಡ್ಬೋದು ರೀ, ನಮ್ಮದು 15 ನಿಮಿಷ ಆಗಿದೆ. ನಾನು ಸ್ಟವನ್ನು ಆಫ್ ಮಾಡ್ತಾ ಇದ್ದೇನೆ. ಇವಾಗ ನೋಡ್ಬೋದು ರೀ, ನಮ್ಮದು ಇಡ್ಲಿ ಸ್ವಲ್ಪ ತಣ್ಣಗಾಗೋ ತನಕನೂ ನಾವಿಲ್ಲಿ ಕ್ಯಾರೆಟ್ ಒಳಗೆ ಚಟ್ನಿ ಮಾಡ್ಕೊಳ್ಳೋಣ. ಒಂದು ಕ್ಯಾರೆಟನ್ನು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಸ್ವಲ್ಪ ಹುಣಸೆ ಹುಳಿ ಮತ್ತು ಸ್ವಲ್ಪ ಧನಿಯಾ ಕಾಳು ರೀ, 1 ಟೇಬಲ್ ಸ್ಪೂನಷ್ಟು, 1 ಹಸಿಮೆಣಸು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದಕ್ಕೆ ಕಾಯಿ ತುರಿ ಸ್ವಲ್ಪ, ಇಲ್ಲಿ 2 ಸ್ಪೂನಷ್ಟು ಹೆಸರು ಬೇಳೆಯನ್ನು ತೊಗೊಂಡಿದ್ದೀನಿ, ಅರ್ಧ ಸ್ಪೂನಷ್ಟು ಜೀರಿಗೆ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, 1 7-8 ಹೆಸರು ಬೆಳ್ಳುಳ್ಳಿ, 4 ಬ್ಯಾಡಗಿ ಮೆಣಸಿನ್ಕಾಯಿ. ಇದಕ್ಕೆ ಚಟ್ನಿ ಮಾಡೋಕ್ಕೆ ಬೇಕಾಗುವಂಥ ಸಾಮಗ್ರಿಗಳು. ಇಲ್ಲಿ ನಾನು ಬಾಣಲೆಯನ್ನು ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ ರೀ. ನಾವೇ ಈಗ ಒಂದೊಂದೇ ಸ್ವಲ್ಪನೇ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಸ್ಟಾರ್ಟಿಂಗ್ ಸ್ವಲ್ಪ ಎಣ್ಣೆ ಕಾದಾದ್ಮೇಲೆ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ ರೀ, ಹೆಸರು ಬೇಳೆಯನ್ನು ಹಾಕ್ಕೊಂಡಿದ್ದೀನಿ. ಮತ್ತು ಇದು ನೋಡ್ಬೋದು ರೀ, ನಾನು ಸ್ವಲ್ಪ ಧನಿಯಾ ಕಾಳು ಇದನ್ನು ಸಹ ಸೇರಿಸ್ತಾ ಇದ್ದೀನಿ. ಮತ್ತು 1 ಹಸಿಮೆಣಸಿನ್ಕಾಯಿ, ಇವೆಲ್ಲ ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗುತ್ತೆ. ಇವಾಗ ನಮ್ಗೆ ಸ್ವಲ್ಪ ಇದು ಫ್ರೈ ಆಗಿದೆ ರೀ. ಇವಾಗ ನಾನು ಒಣ ಮೆಣಸಿನ್ಕಾಯಿ, ಬ್ಯಾಡಗಿ, ಖಾರ 2, ಬ್ಯಾಡಗಿ 1 ತೊಗೊಂಡಿದ್ದೀನಿ. ಇವಾಗ ಇದಕ್ಕೆ ಸ್ವಲ್ಪನೇ ಜೀರಿಗೆ ಸೇರಿಸ್ತಾ ಇದ್ದೀನಿ ರೀ. ಇವಾಗ ಇದಕ್ಕೆ ರೀ ಕ್ಯಾರೆಟನ್ನು ತೊಗೊಂಡು ಇದನ್ನು ಸ್ವಲ್ಪ 1-2 ನಿಮಿಷಗಳ ಕಾಲ ಫ್ರೈ ಮಾಡ್ಕೋಬೇಕಾಗುತ್ತೆ. ಇವಾಗ ಇದಕ್ಕೆ ನೋಡಿರಿ ಹುಣಸೆ ಹುಳಿ ಸಹ ಸೇರಿಸ್ತಾ ಇದ್ದೇನೆ. ಹುಳಿ ನೋಡ್ಕೊಂಡ್ಬಿಟ್ಟು ಸೇರಿಸ್ರಿ, ನಿಮಗೆ ಎಷ್ಟು ಬೇಕಾಗುತ್ತೆ ಅಷ್ಟು ನೋಡಿ. ಇವಾಗ ನೋಡಿರಿ ಲಾಸ್ಟಿಗೆ ಒಂದು ಸ್ವಲ್ಪ ಉಪ್ಪು, ಬೆಳ್ಳುಳ್ಳಿಯನ್ನು ಸೇರಿಸ್ತಾ ಇದ್ದೇನೆ. ಮತ್ತು ಒಂದು ಸ್ವಲ್ಪ ನಾವು ಇಟ್ಕೊಂಡಿದ್ದೆ ನೋಡಿರಿ ಕಾಯಿ ತುರಿ, ಅದನ್ನು ಸಹ ಹಾಕ್ಕೊಂಡಿದ್ದೀನಿ. ಸ್ವಲ್ಪನೇ ಫ್ರೈ ಮಾಡಿಬಿಟ್ಟು ನಾನು ಇದನ್ನು ಆಫ್ ಮಾಡ್ಕೋತಾ ಇದ್ದೇನೆ. ಇವಾಗ ನೋಡಿರಿ ನಾನು ಇದಕ್ಕೆ ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೇನೆ. ಸ್ವಲ್ಪ ತಣ್ಣಗಾದ್ಮೇಲೆ ಹಾಕ್ಕೋಬೇಕ್ರಿ. ಇವಾಗ ನಮ್ದು ಹಾಕೋದಾಗಿದೆ ರೀ. ಇದಕ್ಕೆ ಕೊತ್ತಂಬರಿ ಸೊಪ್ಪು, ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಇದನ್ನು ಮಿಕ್ಸಿ ಮಾಡ್ಕೋತೀನಿ. ಇವಾಗ ನಮ್ಮದು ಚಟ್ನಿ ರೆಡಿ ಆಗಿದೆ ರೀ. ನೋಡ್ಬೋದು ಸ್ವಲ್ಪ ನೈಸಾಗಿಯೇ ಮಾಡ್ಕೊಂಡಿದ್ದೀನಿ. ಇವಾಗ ನೋಡ್ಬೋದು ರೀ, ನಮ್ಮದು ಇಡ್ಲಿ ಈ ಥರ ಆಗಿದೆ. ನಾನು ಇದನ್ನು ಸ್ವಲ್ಪ ಬಿಟ್ಟು ಇದನ್ನು ತೆಗಿತಾ ಇದ್ದೀನಿ. ಇವಾಗ ನಮ್ಮದು ಇಡ್ಲಿ ನೋಡ್ಬೋದು ರೀ, ಇದು ತುಂಬ ಈಸಿಯಾಗಿ ಬರ್ತಾಯಿದೆ. ನೋಡ್ಬೋದು ರೀ, ಈ ಥರನೇ ನಾವು ಕೈಲಲ್ಲಿ ಈ ಥರ ನೋಡಿರಿ ತುಂಬ ಚೆನ್ನಾಗಿ ಒಳ್ಳೆ ಸಾಫ್ಟಾಗಿ ನೋಡ್ಬೋದು. ಎಂಥದ್ದು ನಮ್ಮದು ಪಾತ್ರೆಗೆ ಏನು ಸ್ವಲ್ಪನಾದರೂ ಜಿಡ್ಡು ಹತ್ತಿಲ್ಲ ರೀ. ಇದು ಮನೆಯಲ್ಲೇ ರೆಡಿ ಮಾಡಿದ್ರೆ ಇಷ್ಟು ತುಂಬ ಒಂದು ಒಳ್ಳೆ ಟೇಸ್ಟ್ ಆದಂತಹ ಇಡ್ಲಿ ರೆಡಿ ಆಗುತ್ತೆ. ಇವಾಗ ನೋಡ್ಬೋದು ರೀ, ನಮ್ಮದು ಇಡ್ಲಿ ರೆಡಿ ಆಗಿದೆ. ನಾನು ನಿಮಗೆ ಒಂದು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡ್ಬೋದು ರೀ, ತುಂಬ ಸಾಫ್ಟ್ ಇರುತ್ತೆ. ಎಲ್ಲ ಇಡ್ಲಿಕ್ಕಿನಲ್ಲೂ ಇದೇ ಒಂದು ಟೇಸ್ಟ್ ಆದಂಥ ಇಡ್ಲಿ ಅನ್ಬೋದು. ನೋಡ್ಬೋದು ರೀ, ನಮ್ಮದೆಲ್ಲ ಹಾಕಿದೆಲ್ಲ ತುಂಬ ಬೆಂದಿದೆ. ನೋಡಿರಿ ಇಷ್ಟು ಚೆನ್ನಾಗಿ ಒಳ್ಳೆ ಒಂದು ಟೇಸ್ಟ್ ಆದಂಥ ಇಡ್ಲಿ ರೆಡಿ ಆಗುತ್ತೆ ಮನೆಯಲ್ಲೇ ಮಾಡಿದ್ರೆ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.